ಕೋಡಿಕಲ್ ಮೀನಕಲಿಯದ ಕೋಡಿಕಲ್ ಶ್ರೀರಾಮ ಮುಖ್ಯ ಪ್ರಾಣ ಮಂದಿರದ ಲೋಕಾರ್ಪಣೆ, ಪ್ರಾಣ ಪ್ರತಿಷ್ಠೆ, ಅಷ್ಟಬಂಧ ಬ್ರಹ್ಮ ಕಲಶಾಭಿಷೇಕದ ಪ್ರಯುಕ್ತ ಅಖಂಡ ತ್ರಯೋದಶಾಹ ಭಜನಾ ಮಹೋತ್ಸವ ನಡೆಯಿತು. ಶ್ರೀರಾಮ ಮುಖ್ಯ ಪ್ರಾಣ ಮಂದಿರಕ್ಕೆ ಬೆಂಗಳೂರಿನ ಆನಂದ ಗುರೂಜಿಯವರು ಆಗಮಿಸಿದ್ದು ಅದ್ಭುತವಾಗಿ ನಿರ್ಮಾಣಗೊಂಡ ಮಂದಿರವನ್ನು ವೀಕ್ಷಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಮೊಗವೀರ ಮಹಾಸಭದಿಂದ ಅದ್ಭುತವಾದ ರಾಮಮಂದಿರ ನಿರ್ಮಾಣಗೊಂಡಿದೆ. ಪ್ರಭು ಶ್ರೀರಾಮಚಂದ್ರನ ಆರಾಧನೆಯನ್ನ ಜೊತೆಗೆ ಹನುಮನ ಆರಾಧನೆಯನ್ನ ಮಾಡುತ್ತಿರುವ ಈ ಸಮಾಜ ಮತ್ತು ಭಕ್ತರು ಗಣ್ಯರು ತಮ್ಮೆಲ್ಲರ ಚಿಂತನೆ ಮೆಚ್ಚುವಂತದ್ದು ಎಂದರು. ಪ್ರಭು ಶ್ರೀರಾಮಚಂದ್ರನ ಆರಾಧನೆಯನ್ನ ಜೊತೆಗೆ ಹನುಮನ ಆರಾಧನೆಯನ್ನು ಮಾಡ್ತಿರ್ತಕ್ಕಂಥ ಈ ಸಮಾಜ ಮತ್ತು ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಭಕ್ತರು ಹಾಗೂ ಈ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸಮಾಜದ ಗಣ್ಯರು ತಮ್ಮೆಲ್ಲರ ಚಿಂತನೆ ಇದು ಮೆಚ್ಚುವಂತಹದ್ದು. ಪ್ರಭು ಶ್ರೀರಾಮಚಂದ್ರನ ಆರಾಧನೆ ಮಾಡುವಂಥ ಈ ಶುಭಗಳಿಗೆ ಮೊನ್ನೆಯಷ್ಟೇ ನಮ್ಮ ಪಯಣ ಅಯೋಧ್ಯ ಹೊರಟಿದ್ವಿ. ನಾವು ಶ್ರೀರಾಮಚಂದ್ರನಿಗೆ ಬಹಳ ವಿಶೇಷವಾದಂತಹ ಆಲಯವನ್ನು ನಿರ್ಮಿಸಿ ಭಗವಂತ 14 ವರ್ಷಗಳ ಕಾಲ ನೀನು ವನವಾಸ ಮಾಡಿದ್ಯಾ, ಕಾಡು ಮೇಡಲಿಸುತ್ತಿದ್ಯಾ, ಈಗ ನೀನು ಒಂದು ಸಾನ್ನಿಧ್ಯದಲ್ಲಿದ್ದು ಬರ್ತಕ್ಕಂಥ ಭಕ್ತರ ಹರಸಿ ಆಶೀರ್ವಾದ ಮಾಡು ಎಂಬತಕ್ಕಂಥ ಚಿಂತನೆಯಿಂದ ಮೊಗವೀರ ಮಹಾಸಭದಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದೀರಿ ಅಂದರೆ ಅದು ತಪ್ಪಾಗುವುದಿಲ್ಲ. ದೈವಂ ಮಾನಸ ರೂಪೇಣ ಅಂತ ಹೇಳ್ತಾರೆ. ದೇವರು ಅಲ್ಲೆಲ್ಲೂ ಇಲ್ಲ, ಪ್ರತಿಯೊಬ್ಬರ ಹೃದಯದಲ್ಲಿದ್ದಾರೆ. ಆದರೆ ನಮ್ಮ ನಿಮ್ಮಗಳ ಮನಸ್ಸಲ್ಲಿ ಒಂದು ಸಂಕಲ್ಪವನ್ನು ತಂದ, ಒಂದು ರಾಮ ಮಂದಿರ ಆಗಬೇಕು, ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಜಾಗೃತಿ ಮಾಡಬೇಕು, ಅದಕ್ಕಾಗಿ ನಿತ್ಯ ನಿರಂತರವಾಗಿ ರಾಮನಾಮವನ್ನು ಪಠನೆ ಮಾಡಬೇಕು ಅಂತ ಅತ್ತ ರಾಮ ಇತ್ತ ಹನುಮ. ಇದೇ ವೇಳೆಯಲ್ಲಿ ವಿವಿಧ ಭಜನಾ ತಂಡಗಳಿಂದ ಭಜನಾ ಮಹೋತ್ಸವ ನಡೆಯಿತು. ಈ ಸಂದರ್ಭದಲ್ಲಿ ಕೋಡಿಕಲ್ ಮೊಗವೀರ ಮಹಾಸಭಾದ ಅಧ್ಯಕ್ಷರಾದ ಲಕ್ಷ್ಮಣ್ ಅಮೀನ್ ಕೋಡಿಕಲ್, ಊರಿನ ಗುರಿಕಾರರಾದ ಭಾಸ್ಕರ್ ಪಾಂಗಲ್, ರವಿ ಕುಂದರ್, ಕಿಶೋರ್ ಪಾಂಗಳ, ಮಹಿಳಾ ಸಮಾಜ ಕೋಡಿಕಲ್ನ ಅಧ್ಯಕ್ಷೆ ಮಾಲಿನಿ ಕೋಡಿಕಲ್, ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಕೋಡಿಕಲ್, ಪ್ರಧಾನ ಅರ್ಚಕರಾದ ಶಶಿಧರ್ ಕೋಡಿಕಲ್, ಅರ್ಚಕರಾದ ಸಂದೀಪ್ ಕೋಡಿಕಲ್, ಆಡಳಿತ ಸಮಿತಿಯ ಸದಸ್ಯರಾದ ಸಂತೋಷ್ ಸುವರ್ಣ, ಮೋಹನ್ ಕೋಡಿಕಲ್, ಚಂದ್ರಶೇಖರ್ ಅಮೀನ್, ಸೋಮನಾಥ್ ಪಾಂಗಳ್, ಗೌತಮ್ ಕೋಡಿಕಲ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾನ್ಯನ್, ವಿ4 ನ್ಯೂಸ್, ಮಂಗಳೂರು.